ಕೋಲಾರ ನಗರದ ಅಮ್ಮವರಿ ಪೇಟೆಯ ನೆಲಗಂಗಮ್ಮ ದೇವಸ್ಥಾನದ ಪಕ್ಕದಲ್ಲಿರುವ ರಸ್ತೆಯಲ್ಲಿ ಕೋಳಿ ಮಾಂಸದ ಅಂಗಡಿಗಳಿವೆ. ಆದರೆ ಅಂಗಡಿಗೆ ವ್ಯಾಪಾರ ಮಾತ್ರ ಆಗುತ್ತಿಲ್ಲ. ಇದಕ್ಕೆ ಕಾರಣ ಮಾರುಕಟ್ಟೆಯಲ್ಲಿನ ಒಳಚರಂಡಿಯ ದುಸ್ಥಿತಿ. ಹೌದು, ಇಲ್ಲಿ ನೀರು ಸರಿಯಾಗಿ ಹರಿಯದೆ ಗಬ್ಬು ನಾತ ಬರೋ ಕಾರಣ ಈ ಅಂಗಡಿಗೆ ಜನ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಇದರಿಂದ ಬಂಡವಾಳ ಹಾಕಿ ಅಂಗಡಿ ಇಟ್ಟಿರುವ ಮಾಲೀಕರಿಗೆ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿದೆ. ಮಾರುಕಟ್ಟೆಯಲ್ಲಿ ಚರಂಡಿಯ ಅವ್ಯವಸ್ಥೆ, ಸ್ವಚ್ಛತೆ ಇಲ್ಲದೆ ಇರುವುದು, ನೀರು ಸರಿಯಾಗಿ ಹರಿಯದೆ ಅಲ್ಲಿಯೇ ಗಬ್ಬುನಾತ ಹೊಡೆಯುತ್ತಿರುವುದು ಅಲ್ಲದೆ ಕಸದ ವಿಲೇವಾರಿ ಕೂಡ ಸರಿಯಾಗಿ ನಡೆಯುತ್ತಿಲ್ಲ. ಇದರಿಂದ ನಗರಸಭೆಯ ಪೌರಾಯುಕ್ತರ ಮತ್ತು ಆರೋಗ್ಯ ನಿರೀಕ್ಷಕರ ನಿರ್ಲಕ್ಷ್ಯತನ ಎದ್ದು ಕಾಣುತ್ತಿದೆ. ನಗರಸಭೆಯು ಅಂಗಡಿ ಮಾಲೀಕರ ಹತ್ತಿರ ಪ್ರತಿ ತಿಂಗಳು ಬಾಡಿಗೆ ವಸೂಲಿ ಮಾಡಲು ಸರಿಯಾಗಿ ಬರ್ತಾರೆ. ಆದರೆ ಇಲ್ಲೇನು ತೊಂದರೆ ಆಗ್ತಾ ಇದೆ ಎಂಬುದರ ಬಗ್ಗೆ ಯಾರೂ ಕೂಡ ತಲೆಕೆಡಿಸಿಕೊಳ್ತಾ ಇಲ್ಲ. ಹಾಗಾಗಿ ಅಂಗಡಿ ಮಾಲೀಕರು ಪೇಚಿಗೆ ಸಿಲುಕಿದ್ದಾರೆ. ಆದಷ್ಟು ಬೇಗ ಒಳಚರಂಡಿಯ ವ್ಯವಸ್ಥೆಯನ್ನ ಸರಿಪಡಿಸಿ ನೀರಿನ ವ್ಯವಸ್ಥೆ ಜೊತೆಗೆ ಕಸದ ವಿಲೇವಾರಿಯ ಸಮಸ್ಯೆಯನ್ನ ಬಗೆಹರಿಸಿದರೆ ಇಲ್ಲಿ ಅವರಿಗೆ ವ್ಯಾಪಾರಕ್ಕೆ ಅನುಕೂಲಕರವಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಅರುಣ್ ಕುಮಾರ್ ಅಂತ. ಈಗ ಮಟನ್ ಮಾರ್ಕೆಟ್ ಅಲ್ಲಿ ಇದ್ದೀವಿ. ಇಲ್ಲಿ ಅಮ್ಮರ್ಪೇಟೆ ಮಸೀದಿ ಪಕ್ಕದಲ್ಲಿ ನೀವೇ ನೋಡ್ಬೋದು ಎಷ್ಟು ಕಸ ಇದೆ ಅಂದ್ರೆ ಓಡಾಡಕ್ ಕೂಡ ಬೇಜಾರಾಗುತ್ತೆ. ಇಲ್ಲಿ ಬರಂತವ್ರು ಕೂಡ ಇಲ್ಲಿ ಮಟನ್ ತೆಗಿಯಕ್ಕೆ ಅಸಹ್ಯ ಪಟ್ಕೊಂತಾರೆ. ಚಿಕನ್ ತಗೊಬೇಕಂದ್ರೆ ಅಸಹ್ಯ ಪಟ್ಕೊಂತಾರೆ. ಬೇಕಾದ್ರೆ ನೋಡ್ಬೋದು ಈ ಚಿರಂಡಿಗಳೆಲ್ಲ ಯಾವ ತರ ಇದೆ. ನೀರ್ ಕೂಡ ಪಾಸ್ ಆಗ್ತಾ ಇಲ್ಲ. ಓಡಾಡ್ಬೇಕಂದ್ರೆ ಅಸಹ್ಯ ಅಂದ್ರೆ ಅಸಹ್ಯ ನಿಜವಾಗ್ಲು. ಈ ಮುನ್ಸಿಪಾಲಿಟಿ ಅವರಿಗೆ ಇವರು ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ರೂ ಯಾರು ಇಲ್ಲಿ ಬಂದು ಸುಮ್ನೆ ಭರವಸೆ ಕೊಡ್ತಾರೆ ಅಷ್ಟೇ, ಮಾಡ್ತೀವಿ ಅಂತ. ನೀವೇ ನೋಡ್ಬೋದು. ನೋಡಿ ಎಷ್ಟು ಗಲೀಜಿದೆ ನೋಡಿ. ಚಿರಂಡಿ ಇದು ಎಷ್ಟು ಮುಚ್ಚೋಗಿದೆ, ನೀರ್ ಕೂಡ ಪಾಸ್ ಆಗ್ತಿಲ್ಲ. ಇಲ್ಲಿ ಮಟನ್ ಚಿಕನ್ ತಗೊಬೇಕಂದ್ರೆ ನಿಜವಾಗ್ಲೂ ಯಾರು ಬರಲ್ಲ. ನಮ್ಗೆ ಓಡಾಡಕ್ ಆಗ್ತಾ ಇಲ್ಲ, ಸ್ಮೆಲ್ ಹಂಗಿದೆ. ಎಷ್ಟು ಅಸಹ್ಯ ಆಗ್ತಾ ಇದೆ ಗೊತ್ತಾ. ಮುನ್ಸಿಪಾಲಿಟಿ ಅವ್ರು ಏನ್ ಮಾಡ್ತಾ ಇದಾರೆ, ಕಮಿಷನರ್ ಇವರೆಲ್ಲ ಏನ್ ಮಾಡ್ತಾ ಇದಾರೆ ನಿಜವಾಗ್ಲೂ. ಇವರೆಲ್ಲ ಕಂಪ್ಲೇಂಟ್ ಮಾಡಿದಾರಂತೆ. ಬಾಡಿಗೆಗೆ ಮಾತ್ರ ಕರೆಕ್ಟ್ ಟೈಮ್ ಬರ್ತಾರೆ. ಆದ್ರೆ ಇಲ್ಲಿ ವ್ಯವಸ್ಥೆ ಮಾಡೋದು, ಕ್ಲೀನ್ ಮಾಡೋದು ಅಂತ ಕೆಲ್ಸಗಳಿಗೆ ಯಾರು ಬರಲ್ಲ. ನಿಜವಾಗ್ಲೂ ನೀವೇ ನೋಡ್ಬೋದು. ನೋಡಿ ಅಸಹ್ಯ ಆಗುತ್ತೆ. ಇಲ್ಲಿ ಯಾರು ಬರ್ತಾರೆ ಹೇಳಿ ಮಟನ್ ಅದು ತಗೊಳಕ್ಕೆ? ನೀಟಾಗಿದ್ರಲ್ಲ ಮಟನ್ ಖರೀದಿ ಮಾಡೋ ಜನ. ಮೊನ್ನೆ ಭಾನುವಾರ ಪಾಪ ವಯಸ್ಸಾದವರು ಒಂದ್ 2-3 ಬಿದ್ದು ಕಾಲು ತಲೆ ಎಲ್ಲ ಹೊಡ್ಕೊಂಡಿದ್ದಾರೆ. ಇದು ಚಿರಂಡಿ ಅಂತಾರ, ಕಸದ ತೊಟ್ಟಿ ಅಂತಾರ. ನೀವೇ ನೋಡ್ಬೋದು ಯಾವ ತರ ಇದೆ ನೋಡಿ. ನಿಜವಾಗ್ಲು ಮುನ್ಸಿಪಾಲಿಟಿ ಅವ್ರಿಗೆ ನಾಚಿಕೆ ಆಗ್ಬೇಕ್ರಿ. ಏನ್ರಿ ಇದು? ಯಾರು ಬಂದ್ ಮಟನ್ ತೆಗಿತಾರೆ ಹೇಳಿ ಇಲ್ಲಿ? ಯಾರು ಬಂದ್ ಚಿಕನ್ ತಗೊಂತಾರೆ ಹೇಳಿ? ಎಷ್ಟು ಅಸಹ್ಯವಾಗಿದೆ ಹೇಳಿ ನಿಜವಾಗ್ಲು. ದಯವಿಟ್ಟು ಮುನ್ಸಿಪಾಲಿಟಿ ಅವ್ರಿಗೆ ಈ ಕೂಡ್ಲೆ ಇದಕ್ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಬಂದು ಇದನ್ನ ಪರಿಹಾರ ಮಾಡ್ಕೊಡ್ಬೇಕು. ನಿಜವಾಗ್ಲು ಯಾರು ತೆಗಿತಾರೆ ನೋಡಿ ಯಾವ ತರ ಇದೆ. ಸರ್ ನನ್ನ ಹೆಸರು ಮೊಹಮ್ಮದ್ ಯೂಸುಫ್ ಅಂತ. ಇದು ಯಾವ ಏರಿಯಾ ಇದು? ಸರ್ ಇದು ಬಂದು ಅಮರ್ಪೇಟು, ಬರ್ಲೈನ್ ಮಸೀದ್, ಚಿಕನ್ ಮಟನ್ ಮಾರ್ಕೆಟ್ ಇದು. ಗಂಗಮ್ಮ ದೇವಸ್ಥಾನ ಪಕ್ಕದಾಗ ಚಿಕನ್ ಮಟನ್ ಮಾರ್ಕೆಟ್ ಇದು. ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಮುನ್ಸಿಪಾಲ್ ಅವರು ಇದು ಕ್ಲೀನ್ ಮಾಡಕ್ಕೆ ಬರ್ತಾ ಇಲ್ಲ ಸರ್. ಕ್ಲೀನ್ ಮಾಡಕ್ ಬರ್ತಾ ಇಲ್ಲ. ಓಕೆ, ಮತ್ತೆ ಏನು ಚರಂಡಿದು ಪ್ರಾಬ್ಲಮ್ ಇದೆಯಾ? ಹೌದು ಸರ್. ಯಾಕೆ ಚರಂಡಿದ ಏನ್ ಪ್ರಾಬ್ಲಮ್ ಆಗ್ತಾ ಇದೆ? ಚರಂಡಿದ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅದು ಬಂದವರು ಎದ್ಬಿಟ್ಟು ಹೋಗ್ಬಿಟ್ರೆ ತಿರ್ಗಾ 2 ತಿಂಗಳು 3 ತಿಂಗಳು ಆಮೇಲೆ ನೀರು ಹೋಗ್ತಾ ಇದೆಯಾ? ಹೋಗ್ತಾ ಇಲ್ಲ. ಈಗ ಕಮಿಷನರ್ ಗಮನಕ್ಕೆ, ಹೆಲ್ತ್ ಇನ್ಸ್ಪೆಕ್ಟರ್ ಗಮನಕ್ಕೆ ಏನು ತಂದಿಲ್ವಾ ನೀವು? ಸರ್ ನಾವು ಎಲ್ಲಾ ಕೊಟ್ಟಿದ್ದೀರಿ ಸರ್. ಎಲ್ಲಾ ಕಂಪ್ಲೇಂಟ್ ವಿಡಿಯೋಸ್ ಮಾಡಿದೀರಿ. ವಿಡಿಯೋಸ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಆಗಿ ಹಾಕಿದಿರಿ. ಯೂಟ್ಯೂಬ್ ಚಾನೆಲ್ ನಲ್ಲಿ ಇದೆ. ಎಲ್ಲಾ ನೋಡ್ತಾವ್ರೆ, ಇದ್ ಮಾಡ್ತಾವ್ರೆ. ಮತ್ತು ಪ್ರಾಬ್ಲಮ್ ಕ್ಲಿಯರ್ ಆಗ್ತಾ ಇಲ್ಲ. ನಮ್ಗೆ ಜಾಸ್ತಿ ಕಷ್ಟ ಆಗಿ. ಈಗ ಪಬ್ಲಿಕ್ ಈಗ ಮಟನ್ ತಗೊಳಕ್ಕೆ ಜನ ಬರ್ತಾ ಇದಾರ ಹೆಂಗೆ? ಎಲ್ಲಿ ಸರ್ ಬರೋದು? ಹಿಂಗಿದ್ರೆ ಯಾರು ಬರ್ತಾರೆ? ಯಾರು ಬರಲ್ಲ. ಬರ್ತಾರೆ. ನಿಮ್ಗೆ ಲಾಸ್ ಆಗ್ತಾ ಇಲ್ವಾ? ತುಂಬಾ ಲಾಸ್ ಆಗ್ತಾ ಇದೆ ಸರ್. ತುಂಬಾ ಲಾಸ್ ಆಗ್ತಾ ಇದೆ. ಜನರು ಒಳಗಡೆ ಬರಕ್ಕೆ ಭಯ ಬೀಳ್ತಾವ್ರೆ. ಯಾಕಂದ್ರೆ ನೋಡಿ ಹಿಂಗ್ ಆಗ್ಬಿಟ್ಟಿದೆ. ಕೈ ಇದ್ರೆ ಜನರು ಬಿದೋಗ್ತಾವ್ರೆ. ಮೊನ್ನೆ ಭಾನುವಾರ ಯಾರು ದೊಡ್ಡವರು ಪಾಪ ವಯಸ್ಸಾಗಿದಾರ, 65-70 ವರ್ಷ ಐತೆ, ಅವ್ರು ಬಿದ್ದೋಗಿ ತಲೆಗೆ ಲೇಟ್ ಹೊಡ್ಬಿಟ್ಟಿದೆ. ಡೈಲಿ ಬಂದ್ರೆ ಜನರು ಅವ್ರಿಗೆ ಇದಾಗಲ್ಲ, ನೋಡಿ ಕೆಳಗಡೆ ನೋಡಲ್ಲ, ಬಂದು ಬಿದ್ದೋಗ್ತಾರೆ. ಹಂಗಾಗ್ಬಿಟ್ಟಿದೆ. ನಮ್ಗೆ ಇಲ್ಲಿ ಕುತ್ಕೊಳ್ಳಕ್ ಆಗ್ತಾ ಇಲ್ಲ ಸರ್. ಅಷ್ಟು ನಮ್ಗೆ ಇದಾಗಿದೆ, ಇಲ್ಲಿ ಕಷ್ಟ ಆಗಿದೆ. ಅಫಿಷಿಯಲ್ಸ್ ಗಿರಾಕಿ ಬರ್ತಾನೆ ಇಲ್ಲ. ಮಾರ್ಕೆಟ್ ಆಗ ಅಫಿಷಿಯಲ್ಸ್ ಗಿರಾಕಿ ಬರ್ತಾ ಇಲ್ಲ. ಬಂದು ನೋಡ್ಕೊಂಡು ವಾಪಸ್ ಹೋಗ್ಬಿಡ್ತಾರ. ಯಾಕೆ ಬರ್ತಾ ಇಲ್ಲ? ಹಿಂಗಿದ್ರೆ ಯಾರು ಬರ್ತಾರೆ ಸರ್? ಯಾರು ಬರಲ್ಲ. ಇದ್ರ ಮೇಲೆ ನೋಡಕ್ ಕುತ್ಕೊಂತಾರೆ. ಅದೇ ಮಟನ್ ಮೇಲೆ ಕುತ್ಕೊಳ್ತಾರೆ. ಅದು ಹೆಂಗೆ ತಿನ್ನೋದು ಅಂತಾರೆ.
ದಿನಗಳಿಂದ ಹೇಳ್ತಾ ಇದೀವಿ ನಾವು, ಅವ್ರು ಏನು ಇದು ಮಾಡ್ತಾ ಇಲ್ಲ, ಬರೀ ಬರ್ತಾರೆ ಅಲ್ಲಿ ಕೊಳ್ಳಿ ಇದ್ದಾಗ ಗೇಜ್ ಗಳಿಗೆ ನೋಡ್ತಾರೆ ಅಷ್ಟೇ. ಇನ್ನೊಂದೇನಂದ್ರೆ ನಮ್ಗೆ ಎಷ್ಟ್ ನಾವು ಹೇಳಿದ್ರೇನು ನಮ್ ಕಡೆ ಬರೀ ನೋಡ್ತಾರೆ, ಮಾತಾಡ್ಸ್ಕೊಂತಾರೆ, ಆಮೇಲೆ ಹೋಗ್ಬಿಡ್ತಾರೆ ಅಷ್ಟೇ. ಮೊನ್ನೆ ನಿಮ್ಗೆ ಬಂಡವಾಳ ಹಾಕಿ ನಿಮ್ಗೆ ಬಂಡವಾಳ ಇದ್ ಬರ್ತಾ ಇದೆಯಾ ಇಲ್ವಾ ಸರ್? ಬರ್ತಾವ್ರೆ, ಕೇಳ್ತಾವ್ರೆ, ಬರೀ ಅದಕ್ಕೋಸ್ಕರ ಬರ್ತಾರೆ ಸರ್. ಇಲ್ಲಿ ನಾವು ಲಾಸ್ ಆಗ್ತಾ ಇದೆಯಾ? ಜನ ಬಂದಿಲ್ಲ, ಈ ತರ ಗಲೀಜಿದ್ರೆ ಜನ ಬರ್ತಾ ಇದಾರಾ? ಎಲ್ಲಿ ಸರ್ ನೀವೇ ನೋಡಿ ಸರ್ ಹೆಂಗಾಗಿದೆ, ಜನರು ಬಂದು ತಿರ್ಗಾ ವಾಪಸ್ ಹೋಗ್ಬಿಡ್ತಾರೆ. ಏನಪ್ಪಾ ಇದು ಇಷ್ಟು ಗಲೀಜ್ ಐತೆ, ಹೆಂಗ್ ತಗೊಳ್ಳೋದು, ಇದ್ರ ಮೇಲೆ ನೋಡಕ್ ಕುತ್ಕೊಂಡು ಮಟನ್ ಮೇಲೆ ಕುತ್ಕೊಳ್ತಾರೆ, ನಾವ್ ಹೆಂಗ್ ತಿನ್ನೋದು ಅಂತ. ಜನರು ಬಂದು ತಿರ್ಗಾ ವಾಪಸ್ ಹೋಗ್ಬಿಡ್ತಾರೆ. ಇನ್ನೊಂದೇನಂದ್ರೆ ಒಂದ್ ತಿಂಗಳು ಮುಂಚೆ ನಾವು ನಮ್ ಕೈಯಿಂದ ಒಂದೊಂದ್ ಅಂಗಡಿಯಿಂದ 100 ರೂಪಾಯಿ ಕೊಟ್ಟಿ 1,000 ಕೊಟ್ಟಿ ಕ್ಲೀನ್ ಮಾಡ್ಸಿರೋದು. ನಮ್ ಕೈಯಿಂದ ಕಾಸು ಕೊಟ್ಟು ನಾವ್ ಮಾಡ್ಸೋದು. ಅದ್ ಮಾಡಿದ್ರೇನು ಅವ್ರು ಬರಲ್ಲ ಅಷ್ಟೇ, ಅದ್ ಹೇಳಿದ್ರೇನು ಅವ್ರು ಇದ್ ಮಾಡಲ್ಲ. ಈಗ ನಿಮ್ಗೆ ಮುಖ್ಯವಾಗಿ ಇವಾಗ ನೀರ್ ಹೋಗೋ ತರ ಇರ್ಬೇಕು. ನೀರ್ ಹೋಗೋ ತರ ನಾವ್ ಏನ್ ಹೇಳ್ತಾ ಇದೀರಿ ಅಂದ್ರೆ, ಸ್ವಲ್ಪ ನಮ್ಗೆ ಇದು ಮಾಡ್ಕೊಟ್ಬೇಡಿ, ದೊಡ್ಡ ಮೂರಿ ಮಾಡ್ಕೊಟ್ಬೇಡಿ. ಬಂದು 1 ವಾರ ಇಲ್ಲ 2-3 ವಾರದಿಂದ ಬಂದು ಕ್ಲೀನ್ ಮಾಡಿಸ್ಕೊಳ್ಳಿ, ನಮ್ಗೆ ಸ್ವಲ್ಪ ದೊಡ್ಡದ್ ಮಾಡ್ಕೊಡಿ ಅಂತ ನಾವು ದೊಡ್ಡದು ಮಾಡ್ಕೊಡ್ಬೇಕು ನಿಮ್ಗೆ. ಹೌದು, ನೀರ್ ಹೋಗೋ ತರ ಕ್ಲೀನ್ ಆಗಿ ಮಾಡ್ಕೊಡ್ಬೇಕು. ಮತ್ತೆ ಕ್ಲೀನೆಸ್ ಬಂದು ಕ್ಲೀನ್ ಮಾಡ್ತಾ ಇದಾರ ಮುನ್ಸಿಪಾಲಿಟಿಯಿಂದ? ಎಲ್ಲಿ ಸರ್ 3 ತಿಂಗಳಾಯ್ತು ಸರ್ ಅವ್ರು ಬಂದು. 3 ತಿಂಗಳು ಗಾಡಿ ಬರ್ತಾರೆ, ಈ ವಾರಾಗ ಬರ್ತಾರೆ ನೋಡಿ, ಅಲ್ಲಿ ಮುಂದೆ ಬಂದು ಎದ್ಬಿಟ್ಟು ಹೋಗ್ಬಿಡ್ತಾರೆ. ನಾವು ಇಲ್ಲಿ ಕರೆದ್ರೇನು ಅವ್ರು ಇಲ್ಲಿ ಬರಲ್ಲ. ಈ ಗಲೀಜೆಲ್ಲ ನೀವೆಲ್ಲ ಹಂಗಾದ್ರೆ ಎಲ್ಲಿ ಕೊಡ್ತಾ ಇದೀರಾ ಸರ್? ನಾವು ಅದು ಗಾಡಿ ಬರ್ತಾ ಇದೆ, ಗಾಡಿಯಾಗ ಕರ್ಸಿ ಹಾಕ್ತಾ ಇದೀವಿ. ನೀವು ಸಪರೇಟ್ ಆಗಿ ವಿಜಯಕುಮಾರ್ ಸರ್, ಇಲ್ಲಿ ಮಟನ್ ಮಾರ್ಕೆಟ್ ಅಲ್ಲಿ ಏನ್ ಸಮಸ್ಯೆ ಇದೆ? ಏನ್ ಸಮಸ್ಯೆ ಎಲ್ಲ ಗಲೀಜು, ಫುಲ್ ಗಲೀಜು ಇದೆ, ಏನ್ ಮಾಡಕ್ ಆಗಲ್ಲ. ಸ್ವಲ್ಪ ಮುನ್ಸಿಪಾಲಿಟಿ ಅವರು ಸ್ವಲ್ಪ ದಯವಿಟ್ಟು ಎಲ್ಲಾ ಕ್ಲಿಯರ್ ಮಾಡಿಕೊಟ್ರೆ ಎಲ್ಲಾರ್ಗು ನಮ್ಗೆ ಎಲ್ಲ ವ್ಯಾಪಾರಸ್ಥರಿಗೆ ಕಸ್ಟಮರ್ಗೆ ಎಲ್ಲಾರ್ಗು ಅಡ್ಜಸ್ಟ್ಮೆಂಟ್ ಆಗ್ತದೆ. ಇಲ್ಲಾಂದ್ರೆ ಎಲ್ಲಾ ನೋಡಿ ಜಾಸ್ತಿ ಬರ್ತಿದೆ. ಅದರಿಂದ ಸ್ವಲ್ಪ ದಯವಿಟ್ಟು ದೊಡ್ಡ ಮನ್ಸು ಮಾಡಿ ನಮ್ಗೆಲ್ಲಾ ವಾರಕ್ಕೆ 1 ಸತಿ 2 ಸತಿ ಕ್ಲಿಯರ್ ಮಾಡಿ ಕೊಡ್ಬೇಕು ದಯವಿಟ್ಟು. ಕೆಟ್ಟು ಜನ ಯಾವ ತರ ಹೇಳ್ತಾ ಇದ್ರಂತ ಇದು ಇಲ್ಲಿರ್ತಕ್ಕಂಥ ಪರಿಸ್ಥಿತಿ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಪಾಪ ಇಲ್ಲಿರ್ತಕ್ಕಂಥ ನೋಡಿ ಇಲ್ಲಿ ಎಷ್ಟು ಚಿರಂಡಿ ಗಲೀಜುಗಳಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ದಯವಿಟ್ಟು ಬಂದು ಇಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಈ ಕೂಡಲೇ ದಯಮಾಡಿ ಇದನ್ನೆಲ್ಲ ಪರಿಶೀಲನೆ ಮಾಡಿ ಎಲ್ಲ ನೀಟಾಗಿ ಸ್ವಚ್ಛತೆ ಮಾಡ್ಕೊಡ್ಬೇಕಂತ. ಸ್ವಚ್ಛತೆ ಅಂತೀರಾ, ಎಲ್ಲಿದೆ ಸ್ವಚ್ಛತೆ ಕೋಲಾರಲ್ಲಿ? ಎಲ್ಲಿ ನೋಡಿದ್ರು ಗಲೀಜು, ಎಲ್ಲಿ ನೋಡಿದ್ರು ನೋಡಿ ಹೆಂಗಿದೆ, ನಿಲ್ತ್ಕೊಳಕ್ ಕೂಡ ಆಗ್ತಾ ಇಲ್ಲ. ಹೆಂಗ್ ಬರ್ತಾರೆ ಜನ, ಹೆಂಗ್ ತಗೊಂತಾರೆ ಪಾಪ, ಅವ್ರಿಗೆ ಫುಲ್ ಲಾಸ್ ಆಗ್ತದೆ. ಯಾರು ತಗೊಂತಾರೆ? ಇಲ್ಲಿ ಕುತ್ಕೊಂಡು ಇಲ್ಲಿ ಗಲೀಜಲ್ಲಿ ನೋಡಕ್ ಕುತ್ಕೊಳ್ಳುತ್ತೆ, ಇದ್ರ ಮೇಲೆ ಬಂದು ನೋಡಕ್ ಕುತ್ಕೊಳ್ಳುತ್ತೆ. ಯಾರು ತೆಗಿತಾರೆ? ಯಾರು ಬರಲ್ಲ. ದಯವಿಟ್ಟು ಆದಷ್ಟು ಬೇಗ ಬಂದು ಇಲ್ಲಿ ಈ ಜಾಗಕ್ಕೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳು ದಯವಿಟ್ಟು ಈ ಕೂಡಲೇ ಬಂದು ಈ ಜಾಗವನ್ನ ಸ್ವಚ್ಛತೆ ಮಾಡಿ ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕಂತ ಜನಸುದ್ದಿ ವಾಹಿನಿ ಕಡೆಯಿಂದ ನಾವು ಹೇಳ್ತಾ ಇದೀವಿ.